ಈ ತಿಂಗಳ 8ನೇ ತಾರೀಕು ಕುಂದಾಪುರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮಾರಲ್ ಪೊಲೀಸಿಂಗ್ ಇನ್ಸಿಡೆಂಟ್ ಆಗಿದೆ. ಇದರ ಸಲುವಾಗಿ 10ನೇ ತಾರೀಕು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 47/25 ನಲ್ಲಿ ಅಂಡರ್ ಸೆಕ್ಷನ್ 126, 351, 352, 75 BNS ಮತ್ತು 75 ಜುವೆನೈಲ್ ಜಸ್ಟಿಸ್ ಕಾಯ್ದೆ ನಿಟ್ಟಿನಲ್ಲಿ ಪ್ರಕರಣ ದಾಖಲಾಗಿದೆ. ಕೇಸಿನ ಸಾರಾಂಶ ಏನಂದರೆ, ಇಬ್ಬರು ಜನ ಹುಡುಗಿಯರು ಮತ್ತು ಇಬ್ಬರು ಹುಡುಗರು, ಅವರೆಲ್ಲ ಒಂದೇ ಕ್ಲಾಸ್ನಲ್ಲಿ ಓದೋರು, ಒಂದೇ ಶಾಲೆಯಲ್ಲಿ. ಅವರು ಎಕ್ಸಾಮ್ ಮುಗಿದ ಬಳಿಕ ಅವರು ಇಲ್ಲಿ ಮಣಿಪಾಲಕ್ಕೆ ಬಂದು ವಾಪಸ್ ಅವ್ರ ಸ್ವಂತ ಊರಿಗೆ ತೆರಳುವಾಗ ಅವರು ಗಾಡಿನಲ್ಲಿ ಬಸ್ನಲ್ಲಿ ಹೋಗ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಇಲ್ಲಿ ಹಿಂದೆ ಇದ್ದವರು ಅವರನ್ನು ನೋಟಿಸ್ ಮಾಡ್ತಾ ಇದ್ರು. ಅವರು ಒಂದು ಹುಡುಗ ಮತ್ತು ಒಂದು ಹುಡುಗಿ ಕೆಳಗೆ ಇಳಿದ ಮೇಲೆ ಇವನು ಹಿಂದೆ ಕೂತಿದ್ದವರು ಹೋಗಿ ಅವರಿಗೆ, ನೀವು ಇಬ್ಬರು ಬೇರೆ ಬೇರೆ ಧರ್ಮದವರು, ಏನಕ್ಕೆ ಜೊತೆ ಬರ್ತಾರೆ ಎಂದು ವಾರ್ನ್ ಮಾಡಿ ಅದರಲ್ಲಿ ಆ ಹುಡುಗನಿಗೆ, ಮೈನರ್ ಹುಡುಗನಿಗೆ ಅಸಾಲ್ಟ್ ಮಾಡಿರ್ತಾರೆ. ಇದರ ಸಲುವಾಗಿ ಪ್ರಕರಣ ದಾಖಲಾಗಿ ಯಾರು ಅಸಾಲ್ಟ್ ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗಿದೆ. ಇದರ ವಿಷಯ ಸಂಬಂಧ ನಿನ್ನೆ ಹುಡುಗಿಯದು ತಾಯಿ ಮತ್ತು ಬೈಂದೂರು ಶಾಸಕರು ಮತ್ತು ಅವ್ರ ಫಾಲೋವರ್ಸು ಕುಂದಾಪುರ ಟೌನ್ ಪೊಲೀಸ್ ಸ್ಟೇಷನ್ಗೆ ಬಂದು ಇನ್ನೊಂದು ದೂರನ್ನು ಕೊಟ್ಟಿದ್ದಾರೆ. ಮೈನರ್ ಹುಡುಗರ ಮೇಲೆ ಕ್ರಮ ತಗೋಬೇಕು ಎಂದು. ಮೈನರ್ ಹುಡುಗರ ಮೇಲೆ FIR ಮಾಡಲಿಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ ಮತ್ತು ಎಂದು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರು ಕೊಟ್ಟಿರುವ ದೂರನ್ನು ಅರ್ಜಿಯಾಗಿ ತಗೊಂಡು ಮತ್ತೆ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಎಂದು ಅವರಿಗೆ ಹೇಳಲಾಗಿದೆ. ತದನಂತರ ಅವರು ಎಲ್ಲರೂ ಡಿಸ್ಪಸ್ ಆಗಿದ್ದಾರೆ. ಈ ಕೇಸ್ನಲ್ಲಿ ಇರುವ 4 ಜನ ವಿಕ್ಟಿಮ್ಸು ಎಲ್ಲರೂ ಮೈನರ್ ಹುಡುಗರಿದ್ದಾರೆ. ಅವರದ್ದು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಬಾರ್ದು. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ್ದು ಆದೇಶ ಮತ್ತು IPCನಲ್ಲಿ ಇರುವ ಪ್ರಕಾರ ಎಲ್ಲರೂ ಆದೇಶವನ್ನು ಪಾಲನೆ ಮಾಡಬೇಕೆಂದು ಎಲ್ಲರಿಗೂ ತಿಳಿಸಲಾಗಿದೆ.